ಕಲ್ಯಾಣ ಕರ್ನಾಟಕ ಅನ್ನೋದು ಇಷ್ಟು ಸಮೃದ್ಧಿ ಇದೆ. ಬಸವಣ್ಣ ಒಂದು ಮಾತು ಹೇಳ, ಬೇಡುವರಿಲ್ಲದೆ ಬಡವನಾದೆ ಅನ್ನೋದು. ತನುವ ಬೇಡಿದರಿವೆ, ಮನವ ಬೇಡಿದರಿವೆ, ಧನವ ಬೇಡಿದರಿವೆ, ಬೇಡುವರಿಲ್ಲದೆ ಬಡವನಾದನೆಯ ಅನ್ನುವಂಥ ಮಾತು. ಆತ ಆ ಕಾಲಖಂಡದಲ್ಲಿ ಯಾವ ಕಾರಣಕ್ಕಾಗಿ ಹೇಳಿದ್ದು ಗೊತ್ತಿಲ್ಲ. ಆದರೆ ಇವತ್ತು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು 48 ತಾಲೂಕುಗಳನ್ನು ಏನು ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಅನ್ನುವಂಥದ್ದು ಇಟ್ಟುಕೊಂಡು ನಾವು ಸುತ್ತಿ ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕದ ಬಸವ ಭೂಮಿಯಿಂದಲೇ ಮೊದಲ ಪಾರ್ಲಿಮೆಂಟ್ ಬಂದಿತ್ತು. ಕಲ್ಯಾಣ ಕರ್ನಾಟಕದಿಂದಲೇ ಕವಿರಾಜ ಮಾರ್ಗ ಬಂದಿತ್ತು. ಕಲ್ಯಾಣ ಕರ್ನಾಟಕದಿಂದಲೇ ವಡ್ಡಾರಾಧನೆ ಬಂದಿತ್ತು. ಕಲ್ಯಾಣ ಕರ್ನಾಟಕದಿಂದಲೇ ಹಲ್ಮಿಡಿ ಶಾಸನ ಬಂದಿತ್ತು. ಕಲ್ಯಾಣ ಕರ್ನಾಟಕದ 2 ಶ್ರೇಷ್ಠವಾದಂಥ ರಾಜಮನೆತನಗಳು, ಒಂದು ರಾಷ್ಟ್ರಕೂಟ ಮನೆತನ, ಒಂದು ವಿಜಯನಗರ ಸಾಮ್ರಾಜ್ಯ. ರಸ್ತೆಯಲ್ಲಿ, ಬೀದಿಯಲ್ಲಿ, ಸೇರಿನಲ್ಲಿ ಮುತ್ತು ರತ್ನಗಳನ್ನು ಮಾರಿದಂಥ ಸಾಮ್ರಾಜ್ಯ. ಕಾವೇರಿಯಿಂದ ಗೋದಾವರಿವರೆಗಿದ್ದ ನಾಡನ್ನುವಂಥ ರಾಷ್ಟ್ರಕೂಟರ ಸಾಮ್ರಾಜ್ಯ. ಇದರ ಮಧ್ಯದಲ್ಲಿ ಬಿದಿರಿಯ ಚಿದ್ರಿಕಲೆ, ಕಿನ್ನಾಳದ ಗೊಂಬೆಗಳು, ಇವೆಲ್ಲ ಕಲ್ಯಾಣ ಕರ್ನಾಟಕದ ಹೆಗ್ಗುರುತುಗಳು. ಕನ್ನಡ ಭಾಷೆಗೆ ವಿಶ್ವಮಟ್ಟದ ಮೌಲ್ಯ ಸಿಗುವುದಕ್ಕೆ ಕಲ್ಯಾಣ ಕರ್ನಾಟಕದ ವಚನ ಸಾಹಿತ್ಯವೇ ಕಾರಣ ಅನ್ನೋದನ್ನು ಕೂಡ ನಾವು ಮನೆಯಬೇಕಾಗಿಲ್ಲ. ಈ ಭಾಗದ ಸೇಡಂ, ಚಿಂಚೋಳಿಯ, ಚಿತ್ತಾಪುರದ ತೊಗರೆ, ಅದರ ಸ್ವಾದಿಷ್ಟ, ಅದರ ರುಚಿಕಟ್ಟು ಮತ್ತೊಂದು ತೊಗರೆಯಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಕನಕಗಿರಿ, ಸಿನ್ನೂರು, ಸಿರುಗುಪ್ಪ, ಶಿರವಾರ ಭಾಗದಲ್ಲಿ ಬೆಳೆಯುವಂಥ ಅಕ್ಕಿಯ ಸ್ವಾದಿಷ್ಟವಾದಂಥ ರುಚಿ ಬೇರೆ ಭಾಗದಲ್ಲಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಸಂಡೂರಿನ ಒಂದು ಬುಟ್ಟಿಯ ಮಣ್ಣಿಗೆ ಇಂಡೋನೇಷಿಯಾ, ಮಲೇಷಿಯಾ, ಅರ್ಜೆಂಟೈನಾ, ಆಫ್ರಿಕಾದಂಥ ರಾಷ್ಟ್ರಗಳಲ್ಲಿ ಒಂದು ಬುಟ್ಟಿ ಮಣ್ಣಿಗೆ 1 ಕೋಟಿ ಕಿಮ್ಮತ್ತಿದೆ. 1 ಕೋಟಿ ಕಿಮ್ಮತ್ತು. ಮಣ್ಣು ಕೂಡ ಅಷ್ಟು ಬೆಲೆ ಬಾಳ್ತದೆ. ರಾಯಚೂರಿನ ಪವರ್ ಎನರ್ಜಿ, ರಾಯಚೂರಿನ ಚಿನ್ನದ ಹಟ್ಟಿಯ ಗಣಿ, ಮತ್ತೆ ಮುಂದುವರೆದರೆ ಮೈಸೂರಿನ ಇವತ್ತು ನಡೆಯುವಂಥ ದರ್ಬಾರ್, ರಾಜ ದರ್ಬಾರ, ಆನೆಯ ಮೇಲೆ ಅಂಬಾರಿಯನ್ನು ಕೂಡಿಸಿ ಮೆರೆಸ್ತಾರಲ್ಲ ತಾಯಿ ಚಾಮುಂಡೇಶ್ವರಿಯನ್ನ, ಆ ಅಂಬಾರಿಯು ಕೂಡ 770 kg ಅಂಬಾರಿಯು ಕೂಡ ಕಲ್ಯಾಣ ಕರ್ನಾಟಕದ್ದು ಅನ್ನೋದನ್ನು ನಾವೆಂದಿಗೂ ಮರೆಯುವ ಹಾಗಿಲ್ಲ. ಆ ಕಾರಣವನ್ನು ಇಟ್ಟುಕೊಂಡು ಹೇಳಿದ್ರು, ಯಾವ ತತ್ವಜ್ಞಾನದ ಮೇಲೆ ಬಸವಣ್ಣನವರು ಹೇಳಿದ್ರು ಗೊತ್ತಿಲ್ಲ. ಕಲ್ಯಾಣ ಕರ್ನಾಟಕದ ಜನರು ಕಾಯಕ ಜೀವಿಗಳು, ದಾಸೋಹಿಗಳು ಅನ್ನುವುದನ್ನು ಅವತ್ತೇ 12ನೇ ಶತಮಾನದಲ್ಲಿ ಮಹಾಮಾನವತವಾದಿ ಬಸವಣ್ಣನವರು ಹೇಳಿ ಹೋಗಿದ್ದಾರೆ. ಬೇಡುವವರಲ್ಲ ನಾವು, ಕೊಡುವವರು ಅನ್ನುವಂಥ ಸೂತ್ರವನ್ನು ಬಸವಣ್ಣ ಕೊಟ್ಟು ಹೋಗಿದ್ದಾರೆ. ಇವತ್ತಿನ ದಿನಮಾನಕ್ಕೆ ಬಂದರೆ ಬೀದರ್ದ ಶಾಹೀನ್ ಸಂಸ್ಥೆ ಇರಬಹುದು, ಬಾಲ್ಕಿಯ ಸಂಸ್ಥೆ ಇರಬಹುದು, ರಾಯಚೂರಿನ ಶ್ರೇಷ್ಠವಾದಂಥ ತಾರನಾಥ ಸಂಸ್ಥೆ ಹಿಡ್ಕೊಂಡು, ಕರ್ನಾಟಕ ಸಂಸ್ಥೆ ಹಿಡ್ಕೊಂಡು, ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಸ್ಥೆ ಇರಬಹುದು, ಹೊಸಪೇಟೆಯ ವೀರಶೈವ ವಿದ್ಯಾವರ್ಧಕ ಸಂಸ್ಥೆ ಇರಬಹುದು, ಕೊಪ್ಪಳದ ಕವಿಮಠ ಇರಬಹುದು, ಶರಣಬಸವೇಶ್ವರ ಸಂಸ್ಥಾನ ಇರಬಹುದು. ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದಂಥ ಚಾಪನ್ನು ಇವತ್ತು ಹೊತ್ತಿದೆ. ನೀಟ್ ಇರ್ಬೋದು, CET ಇರ್ಬೋದು, ಡಾಕ್ಟರ್ಸು, ಇಂಜಿನಿಯರ್ಸು, IAS, IPS, ಕೃಷಿಕರು, ವ್ಯಾಪಾರಸ್ಥರು, ಜನಪ್ರತಿನಿಧಿಗಳನ್ನು ಕೊಡುವುದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕಲ್ಯಾಣ ಕರ್ನಾಟಕ ಹಿಂದೆ ಬಿದ್ದಿಲ್ಲ. ನಮ್ಮ ತಲೆಯೊಳಗೆ ಒಂದು ರೀತಿಯಾದಂಥ ಭಾವನೆಗಳಿವೆ. ಪಾಟೀಲ್ಜಿ ಬಹಳ ಸಲ ಮಾತುಗಳನ್ನು ಹೇಳ್ತಿದ್ರು. ಆದರೆ ನಾಡನ್ನು ಸುತ್ತಿದ ಮೇಲೆ ನನಗನಿಸಿದ ಅನುಭವವನ್ನು ನಾನು ಹಂಚಿಕೊಳ್ತಾ ಇದ್ದೆ. ಸಣ್ಣ ಸಣ್ಣ ಹಳ್ಳಿಯಲ್ಲಿ ಕೂಡ ಶ್ರೇಷ್ಠವಾದಂಥ ಸಾಧಕರು ಈ ಕಲ್ಯಾಣ ಕರ್ನಾಟಕದಲ್ಲಿದ್ದಾರೆ. ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇಸ್ರೋದಲ್ಲಿ 5 ಮಂದಿ ನಮ್ಮ ವಿಜ್ಞಾನಿಗಳಿದ್ದಾರೆ ಕಲ್ಯಾಣ ಕರ್ನಾಟಕ. DRDOದಲ್ಲಿ ಕೂಡ ನಮ್ಮ 2 ವಿಜ್ಞಾನಿಗಳು ಇದ್ದಾರೆ. ಕಲ್ಯಾಣ ಕರ್ನಾಟಕದವರು ಯಾವತ್ತಿಗೂ ನಾವು ಕಮಜೋರಿಲ್ಲ. ಕಾಯಕ ಮಾಡ್ತೀವಿ, ದಾಸೋಹ ಮಾಡ್ತೀವಿ, ಆದರೆ ನಾವು ಬಾಯಿ ಬಿಚ್ಚಿ ಯಾರ ಮುಂದೆ ಹೇಳ್ಕೊಂಡಿಲ್ಲ. ನಿಮಗೆಲ್ಲ ಗೊತ್ತಿದೆ, ಅರುಣ ಯೋಗಿರಾಜ ಅಂದರೆ ಬಾಲರಾಮನ ಮೂರ್ತಿಯನ್ನು ಕೆತ್ತಿದವನು ಅಂತ ಎಲ್ಲರೂ ಹೆಮ್ಮೆಯಿಂದ ಹೇಳ್ತಾರೆ.
ಬಾಲರಾಮನ ಮೂರ್ತಿಯನ್ನು ಕೆತ್ತುವುದಕ್ಕಾಗಿ ಇಡೀ ಬಳ್ಳಾಪುರದ ಭೂಮಿಯನ್ನು ಸುತ್ತಾಟ ಮಾಡಿ ಕೃಷ್ಣಶಿಲೆಯನ್ನು ಹುಡುಕಿಕೊಟ್ಟವನು ಕಲಬುರಗಿಯ ಮಾನಯ್ಯ ಬಡಿಗೇರ್ ಅನ್ನುವಂಥದ್ದನ್ನು ಕೂಡ ನಾವು ಮರೆಯಬಾರದು. ನಮ್ಮ ಭಾಗದ ಶ್ರೇಷ್ಠವಾದಂಥ ತತ್ವಜ್ಞಾನಿಗಳು, ಹೇರೂರಂತ ಗಣಿತ ತಜ್ಞರು, ಮುಲಿಮನಿಯವರಂತ ಗಣಿತ ತಜ್ಞರು, ಮೊನ್ನೆ ತಾನೇ ನಮ್ಮನ್ನ ಅಗಲಿದಂತ ಕೃಷಿ ವಿಜ್ಞಾನಿ ಅಂತ ಎಸ್.ಎ. ಪಾಟೀಲ್ರು, ಯಾವುದೂ ಕೂಡ ನಾವು ಕಮ್ಮಿ ಇಲ್ಲ. ಆದ್ರೆ ನಮ್ಮ ತಲೆ ಒಳಗೆ ಏನಿದೆ ಅಂದ್ರೆ ನಮಗೆ ಯಾರಾದರೂ ಒಬ್ರು ಕೊಡೋರು ಬೇಕು ಅನ್ನುವಂಥ ಭಾವ ಇತ್ತು. ಅದನ್ನು ತೆಗೆದು ಹಾಕುವುದಕ್ಕಾಗಿ 9 ದಿವಸದ ಭಾರತೀಯ ಸಂಸ್ಕೃತಿ ಉತ್ಸವ ಇದೆ. ಹೊತ್ತು ಕೇವಲ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಉತ್ಸವ ಅಲ್ಲ. ಇದು ಈ ನಾಡಿನ ಉತ್ಸವ, ಈ ನಾಡಿನ ಜನರ ಉತ್ಸವ, ಈ ನಾಡಿಗಾಗಿ ಶ್ರಮವನ್ನು ಹಾಕಿ ಸಾಧನೆ ಮಾಡಿದಂತ 254 ಮಂದಿಯ ಭಾರತ ಗೌರವ ಪುರಸ್ಕಾರವನ್ನು ಕೊಡುವುದರ ಜೊತೆಗೆ ಇಡೀ ದೇಶಕ್ಕೆ, ಜಗತ್ತಿಗೆ ಕಲ್ಯಾಣ ಕರ್ನಾಟಕದವರು ಕೊಟ್ಟವರು ಹೊರತು ಬೇಡಿದವರಲ್ಲ ಅನ್ನೋದನ್ನ ತೋರಿಸುವುದಕ್ಕಾಗಿ ಈ ಕಾರ್ಯಕ್ರಮ ಇದೆ. ಆತ್ಮೀಯವಾದಂತಹ ಸೇಡಂದ ಸದ್ಭಕ್ತರಲ್ಲಿ ನಾನು ವಿನಂತಿಯನ್ನು ಮಾಡೋದು, ನಾವು ಎಲ್ಲಿ ಹೋಗಿದ್ದೇವೆ, ಯಾವುದೇ ತಾಲೂಕಿಗೆ ಹೋಗಲಿ, ಹಳ್ಳಿ ಹೋಗಲಿ, ನಮ್ಮ ಸಂಚಾಲಕರು ಒಂದು ದಿವಸ 2 ದಿನ 2 ಕಾರ್ಯಕ್ರಮಗಳು, ಒಂದು ದಿವಸ 3 ಕಾರ್ಯಕ್ರಮಗಳು ಅಂತ ಹೀಗೆ ಜೋಡಿಸಿದ್ದಾರೆ. ಆದರೆ ಒಂದೊಂದು ದಿನ 5 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ನಮಗೆ ಸಮಯದ ಅಭಾವ ಇರೋದ್ರಿಂದ ಎಷ್ಟೋ ಕಡೆ ನಾವು ಕಾರ್ಯಕ್ರಮ ಮಾಡೋದಕ್ಕೆ ಆಗದೆ ವಾಪಸ್ ಬರುವಂಥ ಪರಿಸ್ಥಿತಿ ಆಯಿತು. ಎಲ್ಲಿ ಹೋದರೂ ಸರಿಸುಮಾರು 40 ನಿಮಿಷ ಈ ಕಲ್ಯಾಣ ಕರ್ನಾಟಕದ ಸಾಧನೆ. ಪಾಟೀಲ್ರಿಗೆ ಎಲ್ಲರ ಹತ್ರ ಕೇಳ್ತಾರೆ ಅನ್ನುವಂಥ ಬಹಳಷ್ಟು ಮಂದಿ ಚರ್ಚೆ ಇದೆ. ಏನು ಮಾಡ್ತಾರೆ, ಒಂದು ದವಾಖಾನೆ ಕಟ್ಟಬಹುದು ಅಥವಾ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೋದು, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅನ್ನುವಂಥ ಮಾತಿದೆ. ನಾನು ಶಾಪುರಕ್ಕೆ ಹೋಗಿದ್ದೆ, ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಮಹಿಳೆ ಬಂದಿದ್ದು, ಆಕೆ ತಾನು ಸಂಗ್ರಹಿಸಿದಂಥ ದುಡ್ಡನ್ನು ತೊಗೊಂಡು ಕೊಟ್ಟು, ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ, ಇಲ್ಲ ನಾನು ಎಂಬ್ರಾಯ್ಡರಿ ಮಷಿನ್ ಬೇಕಾಗಿತ್ತು, ನಾನು ಪಾಟೀಲ್ ಜಾತ್ರೆ ಕೇಳಿದ್ದೆ, ಅವರು ನಮ್ಮಲ್ಲಿದ್ದಂಥ ದುಡ್ಡನ್ನು ಕೊಟ್ಟಿದ್ರು, ನೀವು ಮಷಿನ್ ತೊಗೊಂಡ್ಮೇಲೆ ನಾನು ವಾಪಸ್ ಕೊಡ್ಬೇಕಂತ ಹೇಳಿದ್ರು, ಅದಕ್ಕೆ ನಾವು ವಾಪಸ್ ನಿಮ್ಮ ಕೈಯಾಗ ಕೊಡಕ್ಕೆ ಬಂದೀನಿ. ಅವಾಗ ನಾನು ಅಲ್ಲಿರುವಂಥ ಸಂಚಾಲಕರು ಭೀಮ್ ರೆಡ್ಡಿ ಅಂತ ಅಲ್ಲಿ ಒಬ್ಬರು ಸಂಚಾಲಕರಿದ್ದಾರೆ, ಅವರ ಹತ್ತಿರ ನಾನು ಆ ಅಮ್ಮನನ್ನು ಭೇಟಿ ಮಾಡಿಸಿದ್ರೆ, ಆ ಅಮ್ಮ ಮೊದಲಿಗೆ ಕೇವಲ ಕೊತ್ತಲ ಬಸವೇಶ್ವರದಿಂದ ಪಡೆದಿದ್ದು ಒಂದು ಹೊಲಿಗೆ ಯಂತ್ರ. ಇವತ್ತು 30 ಮಂದಿಗೆ ಹಾಕಿ ಹೊಲಿಗೆ ಯಂತ್ರವನ್ನು ಕೊಟ್ಟು ಎಂಬ್ರಾಯ್ಡರಿ ಮಷಿನ್ ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಾಜದ ಕಟ್ಟ ಕಡೆಯ ಮನುಷ್ಯನನ್ನ ಬದುಕಿಸುವುದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕನಸು. ತೆಗ್ಗಿದ್ದಲ್ಲಿ ನೀರು ಹರಿದೇ ಹರಿತದ, ನಾವು ಹರಿಸೋದು ಬೇಡ. ಸುಧಾಮೂರ್ತಿ ಅವರು ಕೊಟ್ಟಿರುವಂತಹ ಕೋಟ್ಯಾಂತರ ದುಡ್ಡು ಅದೆಲ್ಲವೂ ಕೂಡ ಈ ಭಾಗದ ಶೈಕ್ಷಣಿಕ ಕೇಂದ್ರಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ವಿನಿಯೋಗ ಮಾಡಿದೆ. ಕೇವಲ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತರಾದ್ರೆ ಆ ಊರು ಶ್ರೀಮಂತ ಅಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಏನಾದರೂ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯವರು ಬೇರೆ ಬೇರೆ ದಾನಿಗಳು ಕೊಟ್ಟಂತ ದುಡ್ಡನ್ನು ತಾವೇ ಇಟ್ಟುಕೊಂಡು ಕಟ್ಟಡವನ್ನು ಮಾಡಿದ್ರೆ ಸರಿಸುಮಾರು ಒಂದು 100 ಎಕರೆಯಲ್ಲಿ ಎಲ್ಲಾ ರೀತಿಯ ಬಿಲ್ಡಿಂಗ್ಗಳು, AC ರೂಮ್ಗಳು, ಗೆಸ್ಟ್ ಹೌಸ್ಗಳು ನಿರ್ಮಾಣ ಆಗ್ತಿದ್ವು. ಆದರೆ ಸುಂದರವಾಗಿ ಕಲ್ಯಾಣ ಕರ್ನಾಟಕ ಕಾಣಲಿಕ್ಕೆ ಸಾಧ್ಯವಿದ್ದಿಲ್ಲ. ಸರಿಸುಮಾರು 70ಕ್ಕಿಂತಲೂ ಹೆಚ್ಚಿನ ಸಂಸ್ಥೆಗಳಿಗೆ ಹೊಲಿಗೆ ಯಂತ್ರ, ಕಂಪ್ಯೂಟರ್ಗಳು ಮತ್ತು ಕಟ್ಟಡಕ್ಕೆ ಬೇಕಾದಂತ 5 ಲಕ್ಷದಿಂದ 50 ಲಕ್ಷದವರೆಗೆ ದಾನವನ್ನು ಕೊಟ್ಟಂಥದ್ದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ. ಆ ದುಡ್ಡು ಜನರಿಂದ ಬಂದಿದ್ದನ್ನ ಜನರಿಗೆ ಹಂಚುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ನಾವು ಏನು ಸುತ್ತಾಟ ಮಾಡಿದೆ, ಹರಪನಹಳ್ಳಿಯ ಗೋನಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋದರೆ ಆ ಸ್ವಾಮೀಜಿಯವರು ನನ್ನನ್ನು ಕರ್ಕೊಂಡು ಹೋಗಿ ಕಂಪ್ಯೂಟರ್ ರೂಮ್ನಲ್ಲಿ ನಿಲ್ಲಿಸಿದರು. ಇವತ್ತು ನಮ್ಮ ಹತ್ರ 30 ಕಂಪ್ಯೂಟರ್ ಇವೆ. ಮೊದಲಿನ 2 ಕಂಪ್ಯೂಟ್ರು ನಿಮ್ಮ ಬಸವರಾಜ್ ಪಾಟೀಲ್ ಸೇಡಂದೇವರು ತಂದು ಕೊಟ್ಟಂತ ಕಂಪ್ಯೂಟ್ರು, ಪ್ರಿಂಟರ್ನು ಅವರೇ ತಂದು ಕೊಟ್ಟಾರೆ ಸ್ವಾಮೀಜಿ ಅಂತ ತೋರಿಸಿದಾಗ ಅತ್ಯಂತ ಸಂತೋಷ ಪಟ್ಟಂತ ಕ್ಷಣ. ಅದಾದ ಮೇಲೆ ಕೋವಿಡ್ನಲ್ಲಿ ನಾವು ಶಾಲೆಯನ್ನು ನಡೆಸಕ್ಕಾಗಲ್ಲ ಅಂತ ಧೈರ್ಯ ಕಳ್ಕೊಂಡಾಗ 10,000ವನ್ನು ನೀವು ಕೊಡುವುದರೊಂದಿಗೆ ಮತ್ತೆ ನಮಗೆ ಧೈರ್ಯವನ್ನು ಕೊಟ್ರಿ. ನಾವು ಕಂಪ್ಯೂಟರ್ ಸೆಂಟರ್ನು ನಡೆಸ್ತಾ ಇದ್ದೇವೆ, ಶಾಲೆಯನ್ನು ನಡೆಸ್ತಾ ಇದ್ದೇವೆ. ನಮ್ಮಲ್ಲಿ ಕನ್ನಡ ಮಾಧ್ಯಮ ಶಾಲೆ ಇದೆ, 1200 ಮಕ್ಕಳು 10ನೇ ತರಗತಿಯವರೆಗೆ ಓದ್ತಾರೆ ಅಂದಾಗ ಅತ್ಯಂತ ಸಂತೋಷವನ್ನು ಪಟ್ಟಿಲ್ಲ ನಾವು. ಯಾಕಂದ್ರೆ ನಮ್ಮೊಟ್ಟಿಗೆ ಅವರು ಬೆಳೆಯಲಕತ್ತಾರಲ್ಲಪ್ಪ ಅನ್ನುವಂಥ ಭಾವ. ಹೀಗೆ ಇಡೀ ಕಲ್ಯಾಣ ಕರ್ನಾಟಕದ ಭೂಮಿಯಲ್ಲಿ ಯಾರು ನಿರ್ಗತಿಕರು, ನಿರಾಶ್ರಿತರು ಅಥವಾ
ಆತನಲ್ಲಿರುವಂತ ಬುದ್ಧಿಮತ್ತೆಯನ್ನು ಬಳಸೋದಕ್ಕೆ ಆಗದೇ ಕುಳಿತಂತ ವ್ಯಕ್ತಿಯನ್ನ ಕಟ್ಟುವುದಕ್ಕಾಗಿ ಮಾಡಿದಂತ ಕೆಲಸ ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಿಸೋದಕ್ಕೆ ಹೋಗಿದ್ದೇವೆ ಹೊರತು ಆದರೆ ಮಾಡಿದಂತ ಕೆಲಸವನ್ನ ಕಾರ್ಯವನ್ನ ನೋಡಿದಾಗೆಲ್ಲ ನಮಗೆ ಅನಿಸಿದ್ದು ಬಹಳ ಅತ್ಯಂತ ಹರ್ಷದಾಯಕವಾದಂತ ಪ್ರಸಂಗ. ಅವ್ರು ನಮಗೆ ಕೇಳೋದು, ನೀವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ, 240 ಎಕರೆ ಭೂಮಿಯಲ್ಲಿ 22 ಕೋಟಿ ಖರ್ಚು ಮಾಡ್ತೀರಂತೆ, ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳಿದ್ರೆ, ಹೀಗೆ ಯಾರಾದ್ರೂ ಜನರು ಕೊಡ್ತಾರೆ, ಏನಾದ್ರೂ ದವಸ ಧಾನ್ಯ ಕೊಡ್ತಾರೆ, ಏನಾದ್ರೂ ಸಹಾಯವನ್ನು ಮಾಡ್ತಾರೆ ಅಂತಂದ್ರೆ ಅಲ್ಲಿರುವಂತ ಒಂದಿಷ್ಟು ಮಂದಿ ಮಠಾಧೀಶರು, ಜನಪ್ರತಿನಿಧಿಗಳು, ಶಾಪೂರಿನ 3 ಮಠಾಧೀಶರು ಸೇರಿ ನಾವು ಸರಿಸುಮಾರು 30 ರಿಂದ 35 ಲಕ್ಷವನ್ನ ನಾವು 3 ಮಠಾಧೀಶರು ಸಂಗ್ರಹ ಮಾಡಿ ಕಾರ್ಯಕ್ರಮಕ್ಕೆ ತಂದು ಕೊಡ್ತೀವಂದಾಗ ನಾನಂದೆ ನಮ್ಮ ಯಾತ್ರೆ ವಿಕಾಸ ಪಥ ಒಂದು ಒಳ್ಳೆ ಹಂತವನ್ನ ಪಡೀತಾ ಇದೆ. ನಾವು ದುಡ್ಡು ಕೇಳೋದಕ್ಕೆ ಯಾತ್ರೆಯನ್ನು ಮಾಡಿದ್ದಿಲ್ಲ, ನಾವು ಕಾರ್ಯಕ್ರಮದ ಸ್ವರೂಪವನ್ನು ಹೇಳಲಿಕ್ಕೆ ಹೋಗಿದ್ವಿ. ನೀವು ಕಾರ್ಯಕ್ರಮಕ್ಕೆ ಬಂದ್ರೆ ಸಾಕು ಅನ್ನುವಂತ ಮಾತಿತ್ತು. ಇವತ್ತು ಯೂಟ್ಯೂಬ್ನಲ್ಲಿ ಎಲ್ಲಾ ಕಡೆ ಇದೆ. ನಾವು ಎಲ್ಲಿ ಯಾವ ಊರಿನಲ್ಲಿ ಕೂಡ ದುಡ್ಡಿಗಾಗಿ ಯಾವತ್ತಿಗೂ ಅವರನ್ನ ವಿನಂತಿಯನ್ನು ಮಾಡಿಲ್ಲ. ಆದ್ರೆ ನಾವು ಮಾಡುವಂತ ಕೆಲಸವನ್ನ ಕಾರ್ಯವನ್ನು ಹೇಳಿದ್ದೇವೆ. ಸೇರಮದ ಜನ ಸಜ್ಜನ ಬಾಂಧವರಿದ್ದಾರೆ, ನೀವು ಬನ್ನಿ, ನಮ್ಮ ರಾಷ್ಟ್ರಕೂಟರ ನಾಡಿಗೆ ಬನ್ನಿ, ನಿಮಗೆ ಎಲ್ಲಾ ರೀತಿ ವ್ಯವಸ್ಥೆ ಸಿಗುತ್ತೆ ಅಂತ ಹೇಳಿದ್ರೆ ಅತ್ಯಂತ ಹರ್ಷವನ್ನು ಪಟ್ಟು, ನನಗೆ ಗೊತ್ತಿರುವ ಹಾಗೆ ಈಗ ಏನಾದರೂ ಮಿಸ್ ಆದ್ರೆ 1% ಮಿಸ್ ಆಗ್ಬೋದು, 99% ನಾವು ಸುತ್ತಾಟ ಮಾಡಿದಂತ ಎಲ್ಲಾ ಜನರು ಕೂಡ ಬರುವುದಕ್ಕೆ ಸಿದ್ಧರಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಲಬುರ್ಗಾ ಒಬ್ಬ ಮಠಾಧೀಶರು ಏನ್ 25 ಕ್ರೂಸರ್ ಮಾಡ್ಯ, ಏನ್ 10 ಬಸ್ ಮಾಡ್ಯ, ಯಾವ್ದು ಮಾಡಂತ ಹೇಳಿ, ಜನರು ಕರ್ಕೊಂಬರೋ ದುಡ್ಡು ನಂದೆ, ಗಾಡಿ ಖರ್ಚುನು ನಂದೆ, ಏನ್ ಮಾಡಂತ ಹೇಳು. ಯಾಕ್ರಿ ಸ್ವಾಮೀಜಿ ಹಂಗಂತೀರಿ, ನೀವು ಬಂದ್ರೆ ಸಾಕು, ನಾವೊಬ್ಬನ ಬಂದ್ರೆ ನಾವೊಬ್ಬನ ನೋಡಿ ಬಂದ್ರೆ ಏನೂ ಉಪಯೋಗ ಆಗುದಿಲ್ಲ, ನಮ್ಮ ಭಾಗದ ಜನ ನೋಡಿದ್ರು ಅಂದ್ರೆ ಅವಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐತಿ. ಒಳ್ಳೆ ಯೋಜನೆ ಮಾಡಿ ಪಾಟೀಲ್ಜಿಯವ್ರ ಕೆಲಸ ಮಾಡ್ತಾರ, ಅದಕ್ಕೆ ನಾ ಎಷ್ಟು ಮಂದಿ ಕರ್ಕೊಂಡ್ಬರ್ಬೇಕು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಂದಿ ಕರ್ಕೊಂಡ್ಬರ್ರಿ ಅಂದ್ರೆ ಸಿದ್ದರಾಮ ಶಿವಾಚಾರ್ಯ ಅಂತ ಯಲಬುರ್ಗಿ ಹಿರೇಮಠದ ಪರಮ ಪೂಜ್ಯರು, ಆಯ್ತು ನಾ ಎಲ್ಲ ಕರ್ಕೊಂಡ್ಬರ್ತೀನಿ, ನೀ ಚಿಂತೆ ಮಾಡಬೇಡ ಅಂದ್ರೆ, ನಾವು 1 ಹೆಜ್ಜೆ ಇಟ್ಟರೆ ಅವರು 4 ಹೆಜ್ಜೆ ಇಡುವಂತ ಜನಪ್ರತಿನಿಧಿಗಳು, ಮಠಾಧೀಶರು, ಸಾಮಾಜಿಕ ಕಾರ್ಯಕರ್ತರು. ಈ ತುಕಾರಾಮ್ ಅನ್ನುವಂತ MP ಇದ್ದಾರೆ ಬಳ್ಳಾರಿಯಲ್ಲಿ, ವಿಜಯನಗರಕ್ಕೂ ಅವರು ಸಂಬಂಧಪಡ್ತಾರೆ. ಅವರು ನಾನು 25 ಬಸ್ ತಗೊಂಡು ಮತ್ತೆ ಏನು ಕೊಡ್ಬೇಕು ನಿಮ್ಗ, ನೀವು ಏನು ಮಾಡ್ಬೇಕಂತ ಯಾವುದನ್ನು ಕನ್ಜೋರ್ ಮಾಡಬೇಡ್ರಿ, ಎಲ್ಲಾ ಕಾರ್ಯಕ್ರಮ ಹೆಚ್ಚಿಗೆ ಮಾಡಿ ಅಂದಾಗ ನನಗೆ ಡೈಜೆಸ್ಟ್ ಆಗಲಿಲ್ಲ. ಯಾಕಂದ್ರೆ ಇವತ್ತು ಅವರು ಮಾತನಾಡುವಂತ ಮಾತುಗಳು, ಅವರ ಭರಾಟೆ, ಅವರು ಸೆಡಂ ಮೇಲೆ ಇಟ್ಟುಕೊಂಡಿರುವಂತ ಗೌರವ ಮತ್ತು ಸಂಸ್ಥೆ ಮೇಲೆ ಇಟ್ಟುಕೊಂಡಿರುವಂತ ಗೌರವ, ಈ ಸೆಡಂದ ಜನ ಅದನ್ನು ಅವಿಸ್ಮರಣೀಯವಾಗಿ ಅನುಭವಿಸ್ತಾರೆ ಅನ್ನುವಂಥ ಮಾತು ನನ್ನ ಹೃದಯದಲ್ಲಿದೆ. ಯಾಕಂದ್ರೆ ಬರೋರು ಯಾರು ಕೂಡ ಬಡವರಿಲ್ಲ, ನಿಕೃಷ್ಟರಿಲ್ಲ, ಎಲ್ಲರೂ ಶ್ರೇಷ್ಠವಾದಂಥ ಸಾಧಕರಿದ್ದಾರೆ. ಇವತ್ತು ಮಠಾಧೀಶರು, ಜನಪ್ರತಿನಿಧಿಗಳು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ತಾ ಮುಂದು ನಾ ಮುಂದು ಅಂತ ಬರ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ಉತ್ಸವ ಪ್ರಾರಂಭ ಆಯ್ತು. ಮೆರವಣಿಗೆ ಪ್ರಾರಂಭ ಆದ ತಕ್ಷಣ ನಮ್ಮ ಮಂದಿ ಎಲ್ಲ 7 ಮಂದಿ, 6 ಮಂದಿ ನನ್ನ ಜೊತೆಗೆ ಅದ. ಕಲಬುರಗಿ ಜಿಲ್ಲಾಕ್ಕೆ ಬಂದ ಮೇಲೆ ಮೆರವಣಿಗೆ ಚಲುವಾಗಿ ಅಪ್ಪರೇ ಏನ್ 2-3 ಕಿಲೋ ನಡೆಸ್ತಾರ, ಮತ್ತು ಇವರು ಸಿಡಂದರೆ ನಡೆಸ್ತಾರ ಏನ್ರಿ ಅಂತಂದ. ನಾನು ಏನು ಮಾಡ್ತಾರೆ ಮೊದಲೇ ಅಲ್ಲಿ ಹೋಗೋಣ. ಯಾಕಂದ್ರೆ ನಿನ್ನೆ ಬೀದರ್ದಲ್ಲಿ ಸರಿಸುಮಾರು 5,000 ಮಕ್ಕಳು ಬೀದರ್ದ ತುದಿಯಿಂದ ಗುಂಪಾದವರೆಗೆ ಮೆರವಣಿಗೆ ಮಾಡ್ಯಾರ. 5 ಕಿಲೋಮೀಟರ್ ಅವರ ಮೆರವಣಿಗೆ ಇತ್ತು. ರಸ್ತೆ ಉದ್ದಗಲಕ್ಕೂ ಕೂಡ ಮಕ್ಕಳೇ ಮಕ್ಕಳು ಮತ್ತು 93 ವರ್ಷದ ಶಿವಶರಣಪ್ಪ ವಾಲಿ ಅನ್ನುವಂಥ ಅತ್ಯಂತ ಹಿರಿಯನು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗಿ ಗುಂಪಾದವರೆಗೆ ನಡ್ಕೊಂಡು ಬಂದಲ್ಲ, ಅದೊಂದು ಅವಿಸ್ಮರಣೀಯವಾದಂಥ ಪ್ರಸಂಗ. ಸಮಾಜಕ್ಕಾಗಿ ನೀವು ಕೆಲಸ ಮಾಡಾಕತ್ತೀರಿ, ನಿಮ್ಮ ಜೊತೆ ನಾವು ನಡೀತೀವಂತ 93 ವರ್ಷದವನು. ಆತ ಬಸವೇಶ್ವರ ಮೂರ್ತಿಗೆ ಹಾರ ಹಾಕ್ಬೇಕಾದ್ರೆ ನಾ ಏನಂದ್ರೆ ಭಾಳ ಎತ್ತರ ಐತಿ, ಎಲ್ಲಿ ಇರ್ತೀರಿ, ಮೊಣಕಾಲ್ ಬ್ಯಾನ್ ಇರ್ತವ, ಬ್ಯಾಡ್ ಬಿಡ್ರಿ ಅಂದ. ನಿಮಗೂ ಬ್ಯಾನ್ ಇರ್ಬೇಕು, ನನ್ವೇನು ಬ್ಯಾನ್ ಇಲ್ಲ ಅಂದವ. ಗಾಬರಿ ಅದೇ ನಿಮ್ಗೆ ಎಷ್ಟು ವಯಸ್ಸು ಅಂದಾಗ 93 ಅಂದ. ಯಪ್ಪ ಅಂದ್ರೆ ಸಮಾಜದ ಸತ್ಕಾರ್ಯಕ್ಕಾಗಿ ದುಡಿಯುವಂತರ ಸಂಖ್ಯೆ ಕಮ್ಮಿ ಇಲ್ಲ. ಮತ್ತು ಕತ್ತಲಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯವರು ಕೇವಲ ಜಾತ್ರೆಯನ್ನು ಮಾಡೋದಿಲ್ಲ,
ಜನರ ಜಾಗೃತಿಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅನ್ನೋದು ನಾನು ಮಾಡಿರುವಂತ ಯಾತ್ರೆಯಲ್ಲಿ ನನಗಾದಂತ ಅನುಭವ, ನನಗಾದಂತ ಜ್ಞಾನ. ಬಾಲ್ಕಿಯ ಸ್ವಾಮೀಜಿಯವರು ಕೇಳ್ತಾರೆ, ಬಸವರಾಜ್ ಪಾಟೀಲ್ರು ಸಂಘದವ್ರು ಅಂತ ಹೇಳ್ತಾರ, ನಿನಗೂ ಸಂಘದ ಸ್ವಾಮಿ ಅಂತಾರ, ಆದ್ರೆ ಬಸವ ತತ್ವವನ್ನು ಪೂರ್ಣ ಪ್ರಮಾಣವಾಗಿ ನೀವು ನಿಮ್ಮ ಪಾಟೀಲ್ ಪಾಲಿಸಾಕತ್ತೀರಿ, ಬಹಳ ಹೆಮ್ಮೆ ಐತಿ ನಮ್ಗೆ ಅಂತ ಹೇಳಿದ್ರು. ನಾನು ಗಾಬರಿ ಆದೆ. ಯಾಕಂದ್ರೆ ಮತ್ತೊಬ್ಬರನ್ನ ಪ್ರೀತಿಸುವ ಗುಣ ಬರಬೇಕು. ಬಿಲ್ಡಿಂಗ್ ಕಟ್ಟಬಹುದು, ಫಲ ಖರೀದಿ ಮಾಡಬಹುದು, ಮತ್ತೊಂದನ್ನ ಮಾಡಬಹುದು. ಮನುಷ್ಯರನ್ನ ಪ್ರೀತಿಸೋದು ಕಡಿಲಿಲ್ಲ ಅಂದ್ರೆ ಎಂದಿಗೂ ಯಾವ ಸಮಾಜವೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಊರಿನಲ್ಲಿ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿ ಶ್ರೀಮಂತರಾದ್ರೆ ಆ ಊರು ಉದ್ಧಾರ ಆಗ್ತಂತಲ್ಲ. 97ನೇ ಇಸ್ವಿಯಿಂದ ಈ ಯಾತ್ರೆ ಪ್ರಾರಂಭ ಆಗಿದೆ. 2004ಕ್ಕೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಇದಕ್ಕೆ ದಿಗ್ದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತು 220 ಕೋಟಿ ಸರ್ಕಾರವನ್ನು ಬಿಟ್ಟು ನಿಮ್ಮಂತ ಜನರಿಂದ ಸಂಗ್ರಹಿಸಿದಂತ ದುಡ್ಡನ್ನ ಜನರಿಗಾಗಿನೇ ಖರ್ಚು ಮಾಡ್ತಾ ಬಂತು. ಸಂಘ ಸಂಸ್ಥೆಗೆ, ಶಾಲೆಗಳಿಗೆ, ಮಠಗಳಿಗೆ, ಮಂದಿರಗಳಿಗೆ ಖರ್ಚು ಮಾಡ್ತಾ ಬಂತಲ್ಲ, ಆ ಪ್ರೀತಿ ಇವತ್ತು ನಮ್ಮೆಲ್ಲರನ್ನ ಬಹಳ ಸೇಡಮ್ಮನ್ನ ಅತ್ಯಂತ ಎತ್ತರದಲ್ಲಿ ಇಟ್ಟು ಆ ಜನ ನೋಡ್ತಾ ಇದ್ದಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ, ಮತ್ತು ನಮ್ಮ 21 ದಿವಸದ ಯಾತ್ರೆಯಲ್ಲಿ ನಾವು ಎಲ್ಲಾ ರೀತಿಯ ಅತ್ಯಂತ ಶ್ರೇಷ್ಠ ವ್ಯವಸ್ಥೆಯನ್ನು ಕೂಡ ನಾವು ನೋಡಿದ್ದೇವೆ ಸಂದೂರಿನಲ್ಲಿ. ನಾ ಎಂದಿಗೂ ಆ ರೀತಿಯ ವ್ಯವಸ್ಥೆಯನ್ನ ಭಾರತೀಯ ಸಂಸ್ಕೃತಿ ಉತ್ಸವದ ಸ್ವಾಗತ ಸಮಿತಿ ಉಪಾಧ್ಯಕ್ಷರು ನಾಗೇಗೌಡರು ಅಂತಂದ್ರು. ಅವ್ರು ಹೇಳಿದ್ರು, ಒಂದು ಪುಟ್ಟಿ ಮಣ್ಣು ವಿದೇಶಕ್ಕೆ ಹೋದ್ರೆ 1 ಕೋಟಿ ರೂಪಾಯಿ ಬರ್ತೈತ್ರಿ ಅಪ್ಪರೇ ಅಂತಂದ್ರು. ಅವ್ರದ್ದು ಫಾರ್ಮ್ ಹೌಸಿಗೆ ಹೋದ್ರೆ ಅದು ಏನಾದ್ರು ಹೆಂಗೆ ಹೇಳೋದು ಗೊತ್ತಿಲ್ಲ, ಏನಾದ್ರು 10,000 ತಗೋತಾರೋ 25,000 ತಗೋತಾರೋ, ಅಷ್ಟು ದೊಡ್ಡದಾದಂತ ಗೆಸ್ಟ್ ಹೌಸ್ ನಲ್ಲಿ ಒಬ್ಬರೇ ಇರುವುದಕ್ಕೆ ಏನ್ ಬೇಕಂತ ಅತ್ಯಂತ ವಿಲಾಸಿಯ ವೈಭೋಗದ ಜೀವನದ ಸೌಕರ್ಯವನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ಇವತ್ತು ಸೇಡಂ ಸಂಸ್ಥೆಯವರು ಬರ್ತಾರ, ಕೇವಲ ನನಗಾಗಿನೇ ಒಬ್ಬರಿಗೆ ಅಂತ ರೂಮ್ ಕೊಟ್ಟಿಲ್ಲ, ಮತ್ತೆ ಅದನ್ನು ಹೇಳ್ತೇನೆ, ಇವರು ಸ್ವಾಮಿಗಳದರ ಇವ್ರು ಒಬ್ಬರಿಗೆ ಅಂತ ರೂಮ್ ಕೊಡ್ಬೇಕನ್ನುವಂಥದ್ದಿಲ್ಲ. ಅದನ್ನ ಬಿಟ್ಟು ನಮ್ಮೆಲ್ಲಾ ಸೇವಾ ಬಳಗದವರಿಗೂ ಕೂಡ ಅದೇ ರೀತಿಯಾದಂತ ವ್ಯವಸ್ಥೆ ಇದ್ದದ್ದು ನೋಡಿ ಬೆಳಗಿನ ಜಾವ ಗಾರ್ಡನ್ ತುಂಬಾ ಎಲ್ಲರೂ ಓಡಾಟ ಮಾಡ್ಯಾರ. ಒಂದಮ್ಮ ಅಷ್ಟು ದೊಡ್ಡದಾದಂತ ಫಾರ್ಮ್ ಹೌಸ್. ಅಂದ್ರೆ ಗೌರವಕ್ಕೆ ಸೇಡಂ ಜನರಿಗೆ ಕೊಡುವಂತ ಗೌರವ. ಕೊನೆಗೆ ಬರುವಾಗ ನಾ ಕಾರಲ್ಲಿ ಇರುವಾಗ 3 ದಿವಸ ಇರಾಕಂತಲೇ ನಮ್ಮ ಫಾರ್ಮ್ ಹೌಸಿಗೆ ಬರ್ಬೇಕಂದ್ರು. ಅಲ್ರಿ ಈಗೆಲ್ಲಿ ಇರಾಕಾಗತ್ತ, ಮಾರ್ಚ್ನೇ ಬರ್ರಿ, ನಿಮ್ದು ಫೆಬ್ರವರಿ ಮುಗಿತೈತಲ್ಲ, ಮಾರ್ಚಿಗೆ ಬರ್ರಿ, ಮೇಗೆ ಬರ್ರಿ, ಏಪ್ರಿಲಿಗೆ ಬರ್ರಿ, ಯಾವಾಗ ಬರ್ತೀರಿ ಬರ್ರಿ, 3 ದಿವಸ ಇರಾಕಂತಾನೆ ಬರ್ಬೇಕು ಅಂತಂದಾಗ ಬಹಳ ಅತ್ಯಂತ ಸಂತೋಷವನ್ನು ಪಟ್ವಿ. ನಾನು ಹಾರ್ಕೋಡದ ತಾಲೂಕಾ ಕೇಂದ್ರ ಅಲ್ಲ, ಹಾರ್ಕೋಡ ನಿಮ್ಗೆ ಗೊತ್ತಿರಲಿ, ಹಾರ್ಕೋಡ ತಾಲೂಕಾ ಕೇಂದ್ರ ಅದೊಂದು ಅವಿಮುಕ್ತವಾದಂತ ಕ್ಷೇತ್ರ. ನಾವು ಹಾರ್ಕೋಡಕ್ಕೆ ಸಂಜೆ 7 ಗಂಟೆಗೆ ಹೋಗ್ಬೇಕಾಯ್ತು, 5:15 ನಾವು ಹೋಗ್ಬಿಟ್ವಿ. ಅಪ್ಪರು ಒಂದು ಕಾರ್ಯಕ್ರಮಕ್ಕೆ ಹೋಗುದ್ರಾಗ ಎಲ್ಲಾ ರೀತಿಯ ವ್ಯವಸ್ಥೆ, ನಮ್ಮನ್ನ ಸ್ವಾಗತ ಮಾಡೋಕೆ ಭಕ್ತ ಮಂಡಳಿ ಎಲ್ಲರೂ ಸೇರಿ ಸ್ವಾಗತ ಮಾಡಿದ್ರು. ವಸತಿ ಮಾಡ್ತೀವಿ ಇವತ್ತು ಇಲ್ಲಿ ಅಂತಂದಾಗ ಆಯ್ತು ಮಾಡಕ್ ನಂತರ ಬಗ್ಗೆ ಯಾಕೆ ಕರೆಸುವಂತೀನಿ ಅಂದ್ರು. ಕಾರ್ಯಕ್ರಮವನ್ನು ಮಾಡಿದ್ವಿ 9:30ಗೆ. ಸಮಿತಿಯ ಸದಸ್ಯರು ಅನಿಲ್ ಮಾಪನ್ ಅವರು, ನರೇಂದ್ರ ರತ್ನೂರ್ ಅವರು, ಅಂತಗೌಡರು, ಬೂದಿ ಡಾಕ್ಟರ್ ಇವರೆಲ್ಲ ಬಂದಿದ್ರು. 9:30ಗೆ ಇಡೀ ಪ್ರಾಂಗಣ ತುಂಬಿರ್ಗಿತ್ತು. ಮಂದಿ ರಾತ್ರಿ ಯಾರು ಬರ್ತಾರಪ್ಪ ನಾ ತಿಳ್ಕೊಂಡಿದ್ದೆ. ಇಡೀ ಪ್ರಾಂಗಣವನ್ನ ತುಂಬಿಸಿಬಿಟ್ಟಿದ್ರು. ಅತ್ಯಂತ ವಿಶೇಷವಾದಂತ ಕಾರ್ಯಕ್ರಮ ಆಯ್ತು. ಅದಾದ ಮೇಲೆ ರಾತ್ರಿ ಮಲಗಬೇಕು. ಅವರು ಅಪ್ಪವರು ಏನ್ ನನ್ನ ರೂಮ್ನೆ ಮಕ್ಕೊಂತೀಯ ಅಥವಾ ಎಲ್ಲಿ ಮಕ್ಕೊಂತೀಯ ಅಂತ ಅಂದ್ರೆ, ಎಲ್ಲಿ ಮಕ್ಕಳು ಜಾಗ ಕೊಡ್ತೇವೆ ಎಲ್ಲಿ ಮಕ್ಕೊಂತೀವಿ, ಅಲ್ಲಿ ಮ್ಯಾಗ ಒಂದು ಸ್ಪೆಷಲ್ ರೂಮ್ ಐತಿ, ಅಲ್ಲಿ ಮಕ್ಕೊನಿ. ಬ್ಯಾಡ್ರಿ ಇಲ್ಲೇ ಎಲ್ಲಾರು ಮಕ್ಕೊಂತೀನಿ, ಇಲ್ಲಿಲ್ಲ ಸುತ್ತೂರು ಸ್ವಾಮಿಗಳು ಮಕ್ಕೊಂಡ ಮೇಲೆ ಯಾರು ಮಕ್ಕೊಂಡಿಲ್ಲ, ಈಗ ನೀನೇ ಮಕ್ಕೊಂಡಿದ್ದೆ ಅಂತ. ಅಂದ್ರೆ ಪ್ರೀತಿಗೆ ಇಷ್ಟಕ್ಕೆ ಇತಿಮಿತಿ ಐತಿ ಅಂತ ನಾ ಹೇಳಂಗಿಲ್ಲ. ಸುತ್ತೂರು ಸ್ವಾಮಿಗಳು ಈ ದೇಶ ಕಂಡ ಅತ್ಯಂತ ಅಪರೂಪದ ಮಠಾಧೀಶರು. ಹಾಗೆ ನಾನು ಕೊಪ್ಪಳದ ಗವಿಮಠಕ್ಕೆ ಹೋದಾಗ ಒಂಥರ ಕಸಿವಿಸಿ ಆಗ್ತಿತ್ತು. ಏನಪ್ಪ ಅಂದ್ರೆ ಒಟ್ಟ ಫೋನೇ ಮಾಡಿದ್ದಿಲ್ಲ, ಸ್ವಾಮೀಜಿಯವರಿಂದ ಫೋನ್ ಬಂದಿದ್ದಿಲ್ಲ, PA ನಿಂದ ಫೋನ್ ಬಂದಿದ್ದಿಲ್ಲ. ಯಾಕಂದ್ರೆ ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದ್ವಿ ಕೊಪ್ಪಳ ಗವಿಮಠದಲ್ಲಿ, ನಮ್ಮ ಇಡೀ ಪೂರ್ವಾಶ್ರಮ ಎಲ್ಲ ಬೆಳೆದ್ವಿ. ಒಟ್ಟ ಫೋನೇ ಬಂದಿಲ್ಲ. ಆದ್ರೆ ರಾತ್ರಿ 10:30 11 ಸುಮಾರು ಫೋನ್ ಬಂತು. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀನಿ, 9ಕ್ಕೆ ಬರ್ಬೇಕು, ಮಂಗಳವಾರ ಮೌನ ನಂದು. ಆಯ್ತ್ರಿ ನೀವು ಮೌನ ಮಾಡಿ ನಾ ಬರ್ತೀನಿ ಅಂತ. ನಾವು ಮುಂಜಾನೆ 9:30ಗೆ ಅಲ್ಲಿ ಹೋಗಿ ಮುಟ್ಟಿದ್ವಿ. ಮೌನ ಬಿಟ್ಟು ಮಾತಾಡಕತ್ತಿದ್ರು. ನಾ ಹೋದೆ. ಮೌನ ಅಂದ್ರೆ ಇಲ್ರಿ ಜರ ಅಂತ ನಾ ಅಂದೆ.
ಏನ್ ಮಾಡೋದು ಮೌನ ಕರೆ ಎಲ್ಲ ಮತ್ತೆ ಇಷ್ಟು ದೂರದಿಂದ ಬರಾಕತ್ತಿ ಮೌನ ಮಾಡ್ಯಾರ ಏನ್ ಮಾಡೋದೈತಿ ಮೌನ ಬಿಟ್ಟ ಕುಂತೀನಿ ಈಗ ಇದು ಕೂಡ ಮಾತಾಡ್ತೈತಿ ನಾ ಎಲ್ಲಾ ಕಡೆ ಯಲಬುರ್ಗ ಕುಕ್ನೂರ ಸುತ್ತಿ ಮತ್ ವಾಪಸ್ ಅವ್ರ ಹತ್ರ ಹೋದೆ ಈ ಯಲಬುರ್ಗ ಕುಸ್ತಿ ಮಾಡ್ತಿದ್ದಿದ್ದಿಲ್ಲ ನಾನು ಇಲ್ರಿ ಯಲಬುರ್ಗಕ್ಕೆ ಬಲ್ಲ ಅನ್ಸ್ತಿ ಇಲ್ಲೇ ಬಂದಿನಿ ಇಲ್ಲೇ ಇರ್ತೀನಿ ಭಾಳ ಚಲೋ ಆಗ್ತದೆ ಮ್ಯಾಲ ಹೋದೆ ಹಸಿವಾಗಿತ್ತು ಊಟ ಮಾಡ್ಬೇಕಂತ ತಾಟ್ ತಗೊಂಡು ಹೊಂಟಿದ್ದೆ ಎಲ್ಲ ಸೇವಾ ಬೆಳಗದ ಊಟ ಆಗಿತ್ತು ತಾಟ್ ತಗೊಂಡು ಪ್ರಸಾದದ ಕೋಣೆ ಹೊಂಟಿದೆ ಎಲ್ಲಿ ಹೊಂಟಿ ನಾನು ಊಟಕ್ಕೆ ಬರ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಕೂಡು ನಾನು ಭಾಳ ಹಸಿವಾಗೈತ್ರಿ ಉಂತೀನಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೂಡು ನಾನು ಮುಖ ತಗೊಂಡ್ ಬರ್ತೀನಿ ಮ್ಯಾಲ ಹೋಗಿ ಬರ್ತೀನಿ ನಾನು ಇಲ್ಲ ಮ್ಯಾಲ ಹೋಗಿ ಬಂದು ಸ್ನಾನ ಮಾಡಿ ಆಮೇಲೆ ಉಣ್ಣಾರ ನೀವು ಒಂದು ನಮ್ಗೆ ಹಸಿವಾಗಿ ಹೋಗಿ ಅಲ್ಲಿ 10:30 ಆಗೈತಿ ಅಂದೆ 10:30 ಆದ್ರೆ ಏನೈತಿ ಅನ್ನೋದಾಗೋದಕ್ಕ ನಾ ಹೇಳಕತ್ತಿಲ್ಲ ಕುಂದ್ರ ಮತ್ತೆ ಅಡಿಗೆ ಮನ್ಯಾಗ ಬಂದು ಅಡಿಗೆ ಮಾಡೋನಿಗೆ ಹೇಳಿದ್ರು ಊಟ ಕೊಡ್ಬೇಡವ್ರಿಗೆ ಅಂತ ಇದೇನಪ್ಪ ಸುಮ್ಮನೆ ಕುಂತೆ ಆಮೇಲೆ 10:30 ಆದಮೇಲೆ ಅವ್ರು ಬಂದು ಸ್ನಾನ ಗೀನ ಮಾಡಿ ಒಳಗೆ ಹೋಗಿ ಕೂತಿ ಪ್ರಸಾದ ಮಾಡಿದ್ವಿ ಏನ್ರಿ ಬರೇ ನನ್ಗೊಬ್ಬನಿಗೆ ಪ್ರಸಾದ ಮಾಡಿದ್ರೆ ಹೆಂಗ ನಾವು ಒಬ್ಬನಿಗೆ ಪ್ರಸಾದ ಆದ್ರೆ ಹೆಂಗೆ ನಮ್ಮ ಭಕ್ತರಿಗೆಲ್ಲ ಪ್ರಸಾದ ಆಗೋದಿಲ್ಲ ಏನು ಬೇಕು ಪ್ರಸಾದಕ್ಕೆ ನೀವೇನು ಜಾತ್ರೆ ಮಾಡಿಸ್ತಿರಲ್ಲ ಅದೆಲ್ಲ ನಮಗೂ ಬೇಕು ಪ್ರಸಾದ ಅಂತ ನೀವು ಭಾಳ ಶಾಣೆ ಇದೀನಿ ಅಂದ್ರು ನೀ ಆದ್ರೆ KG ಒಳಗೆ ಮುಗಿಸ್ತಿದ್ದೀನಿ ನಿಮ್ಮ ಭಕ್ತ ಆದ್ರೆ ಕ್ವಿಂಟಲ್ ಗಂಟ್ಲೆ ಟನ್ ಗಂಟ್ಲೆ ಖರ್ಚು ಮಾಡ್ಬೇಕಾಗತ್ತಲ್ಲ ಅವ್ರು ಮತ್ತಲ್ರಿ ಪ್ರಸಾದಕ್ಕೆ ಕರೆದ್ರೆ ಅಂದ್ರೆ ಪ್ರಸಾದ ಮಾಡಿಸ್ಬೇಕಾಗತ್ತ ಆಯ್ತಪ್ಪ ನಮ್ಮ ಜಾತ್ರೆ ಆಗಲಿ ಏನು ಪ್ರಸಾದ ಅಂತೀವಿ ನಾವು ನಮ್ಮ ಕೊಪ್ಪಳದಿಂದ ಎಲ್ಲ ರೀತಿಯ ಪ್ರಸಾದವನ್ನು ಶ್ರೀರಾಮ್ಗೆ ತಂದು ಕೊಡೋ ವ್ಯವಸ್ಥೆ ಮಾಡ್ತಂತ ಕೊಪ್ಪಳ ಹೇಳಿದಾಗ ಅತ್ಯಂತ ಸಂತೋಷವನ್ನು ಪಟ್ಟಂತ ಕ್ಷಣ ನನ್ನ ಜೊತೆಗೆ ಭಾಳ ಆತ್ಮೀಯ ಮಾತಾಡ್ತಾರ ಮತ್ತು ಅಷ್ಟ ನನ್ನ ಜೊತೆಗೆ ಜಗಳನೂ ಆದ ಇಲ್ಲ ಅಂತಿಲ್ಲ ಯಾಕೆ ಅವ್ರು ಕರೆದ ನಾವು ಹೋಗೋಕ್ಕಾಗಲ್ಲ ಅದಕ್ಕೆ ಅವ್ರು ಮುನಿಸ್ಕೊಂತಾರ ಆ ಪ್ರೀತಿ ಮತ್ತೆ ಮೊನ್ನೆ ಬಂತು ಅವ್ರು ಒಂದೇನೋ ಊಟಕ್ಕೆ ಇಳಿಸಿದ್ರು ನನಗೆ ಪಲ್ಯನೇ ಹಚ್ಚಿದ್ದಿಲ್ಲ ಉಣ್ಬೇಕು ಹೆಂಗೆ ಅಂತ ಗೊತ್ತಲ್ಲ ಸುಮ್ ಕುಂತೆ ಉಣ್ಣು ಅಂದ್ರು ಏನು ಉಣ್ಬೇಕ್ರಿ ಪಲ್ಯನೇ ಹಚ್ಚಿಲ್ಲ ಸುಳ್ಳಿ ಸುತ್ತ ಉಣ್ಬೇಕು ಅದ್ರ ಒಳಗೆ ಎಲ್ಲ ಐತಂದ್ರೆ ಆಮೇಲೆ ಉಂಡ್ಮೇಲೆ ಎಲ್ಲ ಆದ್ಮೇಲೆ ವಾಕಿಂಗ್ ಮಾಡಿ ಎಲ್ಲ ಆದ್ಮೇಲೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗಿ ಅದು ಹಿಂಗ್ರಿ 10:30 ಕಾರ್ಯಕ್ರಮ ಅದ ಎಲ್ಲಿಗೆ ಕುಸ್ತಿಗೆ 9:45 ತನಕ ಹೋಗ್ಬೇಡ 9:45 ಆದ್ಮೇಲೆ ಹೈವೇಗೆ ಹೋಗಿ ಒಂದು 15-20 ನಿಮಿಷದಾಗ ಹೋಗ್ತೀರಿ ಮತ್ತು ಎಷ್ಟು ಜೊತೆ ಬಟ್ಟಿದವು ನಿನ್ನ ಬಲ್ಲಿ ಯಾರು ಓದು ಕೊಟ್ಟಾರ ಇಲ್ಲ ಅಲ್ಲೆಲ್ಲ ಹೋಗಿಸಿವಿ ಇರಲಿ ಅದೇನೋ ಇರಲಿ ಆದ್ರೆ ಇತ್ತಲ್ಲ ನಾ ಬಟ್ಟೆ ಹೇಳ್ತೀನಿ ಬಟ್ಟೆ ತೊಗೊಂಡು ಹೋಗಿ ಈಗ ಒಲ್ ಬಿಡ್ರಿ ನಾವೇನು ಬಟ್ಟೆ ಬೇಡ ನೀವು ಪ್ರಸಾದ ಕೊಡ್ತೀನಿ ಅಂದ್ರೆ ಸಾಕು ಸುಮ್ಮನೆ ನೀ ಅಂತ ಸರಿ ಸುಮಾರು 36 ಮೀಟರ್ಗೆ ಆಗುವಷ್ಟು ಬಟ್ಟೆ ಅಂದರೆ 5 ಜೊತೆ ಬಟ್ಟೆಯನ್ನು ಕೂಡ ಪೂಜ್ಯರು ಪ್ರೀತಿಯಿಂದ ಕೊಡುವುದರ ಮುಖಾಂತರ ನಾನು ಬರ್ತೀನಿ 5ನೇ ತಾರೀಕಿಗೆ ಬರ್ತೀನಿ 6ನೇ ತಾರೀಕಿಗೆ ಮುಗಿಸ್ಕೊಂಡು ರಾತ್ರಿ ಆದ್ರೆ ರಾತ್ರಿ ಬರ್ತೀನಿ ಇಲ್ಲಾಂದ್ರೆ 7ನೇ ತಾರೀಕಿಗೆ ಮುಂಜಾನೆ ಬರ್ತೀನಿ ನಿಮ್ಮೆಲ್ಲ ಭಕ್ತರಿಗೆ ಹೇಳು ನಮ್ಮ ಕಲ್ಯಾಣ ಕರ್ನಾಟಕದವರು ಬೆಳಿಬೇಕು ಅದಕ್ಕಾಗಿ ನೀ ಕಾರ್ಯಕ್ರಮ ಇತ್ತಂದಾಗ ಭಾಳ ಸಂತೋಷ ಪಟ್ಟೀವಿ ಯಾಕಂದರೆ ಮಠಾಧೀಶರಾದವರು ತಮ್ಮ ಮಠವನ್ನು ಬಿಟ್ಟು ಬರೋದು ಭಾಳ ಕಷ್ಟ ಐತಿ ಯಾರಿಗೂ ಅದು ಆಗದೇ ಇರುವಂಥ ಕೆಲಸ ಆದರೂ ಕೂಡ ತಮ್ಮ ಮಠವನ್ನು 2 ದಿನ 5 ದಿನ ಕಾರ್ಕೋಡ ಸ್ವಾಮೀಜಿಯವರು 5 ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಶಿಷ್ಯ ಈಟ ಮಾರಿ ಮಾಡಿದ್ದಾರೆ ನಮ್ಮ ಮಠಕ್ಕೆ ಬರೋರು ಭಕ್ತರಿಗತಿ ಏನಂದ್ರು ಎಲ್ಲರೂ ಅಲ್ಲೇ ನೀಲಹಳ್ಳಿಗೆ ಬರ್ಬೇಕಂತ ಹೇಳಿದ್ರು ಕಾರ್ಕೋಡಪ್ಪ ನೀಲಹಳ್ಳಿ ಕಾರ್ಯಕ್ರಮಕ್ಕೆ ಅಲ್ಲೇ ಬರಬೇಕು ಅಲ್ಲೇ ಇರಬೇಕು ನಾ ಚಲೋ ಒಂದು ಬೋರ್ಡ್ ಮಾಡಿ ಫ್ಲೆಕ್ಸಿ ಮಾಡಿ ಹಾಕ್ಬಿಡ್ಬೇಕಪ್ಪ ನೀಲಿ ಅಂತ ಹೇಳ್ಬಿಟ್ಟು ಅಂದರೆ ಒಬ್ಬ ಸ್ವಾಮಿ ಆದವರು ಒಬ್ಬ ಜನಪ್ರೀತಿ ಆದ ಪ್ರತಿನಿಧಿ ಆದವರು ಈ ಕಾರ್ಯಕ್ರಮವನ್ನು ಒಪ್ಪುತ್ತಾರೆ ಅಂದರೆ ಅದರಲ್ಲಿರುವಂಥ ಮಹತ್ವ ನಿಮ್ಮೆಲ್ಲರಿಗೆ ತಿಳ್ಕೋಬೇಕು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯವರು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮವು ಜನಜಾಗೃತಿಯನ್ನು ಮಾಡುವುದಕ್ಕೆ ಅವರ ವಿಚಾರ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿದೆ ಇಂತಹ ಘಟನೆಗಳು ಹೂವಿನಡಗಲಿಯಲ್ಲಿ ಕನಕಗಿರಿಯಲ್ಲಿ ಬಹಳಷ್ಟು ಕಡೆ ಹೃದಯ ಸ್ಪರ್ಶಿಯಾದಂಥ ಸ್ವಾಗತವನ್ನು 3 ಕಿಲೋಮೀಟರ್ 4 ಕಿಲೋಮೀಟರ್ ಸ್ವಾಮೀಜಿಯವರು ನಮ್ಮ ಜೊತೆ ಪಾದಯಾತ್ರೆ ಮಾಡಿ ಮತ್ತು ನಂದೀಪುರದ ಸ್ವಾಮೀಜಿಯವರು ಸರಿಸುಮಾರು 5 ದಿವಸ ನಮ್ಮ ಜೊತೆಗಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ನಾನು 42 ವರ್ಷದ ಹಿಂದೆ ಒಬ್ಬರು ಮನೆಯಲ್ಲಿ ಹುಟ್ಟಿದ್ದೀನಿ ತಮ್ರಳ್ಳಿ ಅಂತ ಊರದು ಕೊಪ್ಪಳ ಜಿಲ್ಲಾ ಆ ಮನೆಗೆ ಕರ್ಕೊಂಡು ಹೋಗಿದ್ರು ಈ ಸ್ವಾಮಿಗಳು ಇಲ್ಲೊಂದು ಮನ್ಯಾಗ ಹುಟ್ಟ್ಯಾರ ಯಾವ ಮನ್ಯಾಗ ಹುಟ್ಟ್ಯಾರ ಅಂತ ನೋಡಕ್ಕೆ ಬಂದಿ ನಾನು ನಾಗನಗೌಡ ಮತ್ತು ಯಾವ ಮನೆ ಐತಿ ನೋಡೋದು ಇಂಥವ್ರ ಮನ್ಯಾಗ ಅಂತ ಹಿಂಗಾಗಿ ಇವ್ರ ಹೆಸರು ಐತೆ ಅಂತ ಅಂದ್ಕೊಳ್ಳೇನ ಅವ ನಾನು ಕಡ್ಕೊಂಡು ಆಡಕ್ಕೆ ಶುರು ಮಾಡಿದ ನಮ್ಮ ಮನ್ಯಾಗ ಹುಟ್ಟಿ ಮಂದಿ ಮನೆ ಕೇಳಕ್ಕೆ ಹೋಗ್ತಾರೆ ನೀವು ನಾನಂದ ಹುಟ್ಕೊಂಡು ನಾನು ಅಂದರೆ ಪ್ರೀತಿಗೆ ಯಾವುದಕ್ಕೂ ಕೊರತೆ ಇಲ್ಲ ಉಣ್ಣೋದಕ್ಕೆ ತಿನ್ನೋದಕ್ಕೆ ವ್ಯವಸ್ಥೆ ಅದೆಲ್ಲವೂ ಯಾವುದರ ಮುಖಾಂತರ ಆಗೈತೆ ಅಂದರೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಕೊತ್ತಲ ಬಸವೇಶ್ವರ ದೇವಾಲಯ
ಭಕ್ತರ ಬಸವೇಶ್ವರನ ಹೆಸರಿನ ಮೇಲೆ ಆ ಗೌರವ ಸಿಕ್ಕಿದೆ ಹೊರತು ಮತ್ತಾವುದರಿಂದ ಅಲ್ಲ. ಸನ್ಮಾನ್ಯ ಬಸವರಾಜ ಪಾಟೀಲ್ ಸೇಡಂಗಿ ಅವರ ಅವಿರತವಾದಂಥ ಪರಿಶ್ರಮ, ಅವರ ತಂಡದ ಪರಿಶ್ರಮ, ಹಿರಿಯರ ಒಂದು ರೀತಿಯ ಕಾಳಜಿ ನಮ್ಮನ್ನೆಲ್ಲರನ್ನ ದೊಡ್ಡವರನ್ನಾಗಿ ಮಾಡಿದೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇವತ್ತು ಕೂಡ ಇಲ್ಲಿ ಅದ್ಧೂರಿಯಾಗಿ ನಮ್ಮೆಲ್ಲರನ್ನ ಸ್ವಾಗತ ಮಾಡಿದ್ದೀರಿ. ಅಷ್ಟೇ ಅಲ್ಲದೆ ನಿನ್ನೆ ಸಂಜೆಯಿಂದಲೇ ನಾವು ಊರಿಗೆ ಹೋಗ್ತೀವಿ ಅಂತ ನಮ್ಮ ಮಂದಿ 6 ಮಂದಿ ಕುಡಿದಾಡಕತ್ತಿದ್ರು ಸಂಜೆ ಮುಂದಾನೆ ಕಾಳಿಗೆಯಲ್ಲಿ. ಆಯ್ತಪ್ಪ ಹೂನ್ ಮುಂಜಾನೆ ಹೂನ್ ಅಂತ ನಾ ಅಂತಿದ್ದೆ. ಆಯ್ತು ಮುಂಜಾನೆ ಈಗ ಮಕ್ಕೊಂಡ್ರೆ ಮುಂಜಾನೆ ಆಗೇ ಬಿಡ್ತೈತೆ ಅಪ್ಪ. ಆಯ್ತಪ್ಪ 7ಕ್ಕೆ ಅಂತ ರೆಡಿ ಆಗ್ಯಾರ ನೋಡು. ದಿನ 8 ಆದ್ರೂ ರೆಡಿ ಆಗಿದ್ದಿಲ್ಲ, 7ಕ್ಕೆ ರೆಡಿ ಆಗ್ಯಾರ. ನಾ 6:30ಗೆ ರೇವಣಸಿದ್ದೇಶ್ವರ ಗಟ್ಟಿಯಲ್ಲಿ ಪೂಜೆ 4 ಗಂಟೆ ಪೂಜೆ ಹಿಡಿತೈತಲ್ಲ, ಪೂಜೆಗೆ ಹೋಗಿದ್ದೆ. 6:30 ಪೂಜಾ ಮುಗಿಸ್ಕೊಂಡು ಬರೋದ್ರಾಗನ ಎಲ್ಲರೂ ಟಿಪ್ ಟಾಪ್ ರೆಡಿ ಆಗಿ ನಿಂತ್ಬಿಟ್ರ. ಏನೋ ರೆಡಿ ಆಗಿಲ್ಲ, ಮತ್ತೆ ಊರಿಗೆ ಹೋಗೋದೈತಲ್ರಿ ಈಗ ಅಂತ ಅವ್ರು ಬಿಡಪ್ಪ ಅಂದ. 10 ಗಂಟೆಗೆ ಚಿತ್ತಾಪುರಕ್ಕೆ ಗಾಡಿ ಆಡೋ ಬಂದಿದ್ದು. ಆ ನಂತರ ಒಳ್ಳೆ ರೀತಿ ಕೆಲಸ ವೀರೇಶ್ ಪುರವಂತು ಮತ್ತು ಉಮೇಶ್ ನನ್ನ ಜೊತೆಗಿದ್ರು. ಶರಣು ಉಗಾರ ಸಾರಥಿಯಾಗಿದ್ದರು ಕೂಡ ಒಳ್ಳೆಯ ರೀತಿಯಾದಂಥ ಎಲ್ಲಿಯೂ ಹೆಚ್ಚು ಕಮ್ಮಿ ಆಗದೆ ಸಮಯದ ಪ್ರಜ್ಞೆಗೆ ಅನುಸಾರವಾಗಿ ನಾವು ಕೆಲಸವನ್ನು ಮಾಡಿದ್ವಿ. ಪಾಲ್ಕಿಯಿಂದ ಹೋಗಬೇಕಾದ್ರೆ ಒಂದು ಕಡೆ ಔರಾದನಲ್ಲಿ ತಡ ಆಗಿತ್ತು, ಸರಿ ಸುಮಾರು 1 ಗಂಟೆ ತಡ. ಅಂದರೆ ಗುರುಕುಲದ ಮಕ್ಕಳನ್ನು ಮಾತನಾಡಿಸೋದಕ್ಕೆ ಹೋಗಿದ್ದೆ. ಹಾಗಾಗಿ ಅಲ್ಲಿ ಗುರುಕುಲ ಬಾಲ್ಕಿ ಮಠದಲ್ಲಿ ಕಾರ್ಯಕ್ರಮ ಆಗಿತ್ತು. ರಾತ್ರಿಗೆ ಮುಂಜಾನೆ ಪೂಜ್ಯರು 8:30ಗೆ ಅಲ್ಲಿ ಕರ್ಕೊಂಡೋಗಿ ಮಕ್ಕಳು ಸರಿಸುಮಾರು ಅಲ್ಲಿ ಕ್ಯಾಂಪಸ್ಸಲ್ಲಿ 7,000 ಮಕ್ಕಳಿವೆ. ಅದರಲ್ಲಿ ಬೇರೆ ಬೇರೆ ಮಕ್ಕಳಿಗೆ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ 1 ತಾಸು ತಡ ಮಾಡಿ ಹೋದ್ವಿ. ಅಲ್ಲಿ ಉತ್ಸವನ ಚಾಲೂ ಮಾಡಿಬಿಟ್ಟಿದ್ರು. ಉತ್ಸವ ಮುಗಿದ ಮೇಲೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ವಿ. ಅದಾದ ಮೇಲೆ ಹೀಗೆ ನಿರಂತರವಾದಂಥ ಕಾರ್ಯಕ್ರಮಗಳು ಪ್ರೀತಿ ವಿಶ್ವಾಸವನ್ನು ಸೇಡಂದ ಮೇಲೆ ಜನರಿಟ್ಟಿದ್ದಾರೆ. ನಾ ಎಲ್ಲ ಏರಿಯಾದಲ್ಲಿ ವಿನಂತಿ ಮಾಡೋದು, ಯಾರು ಸೇಡಂ ಊರಿಗೆ ಬರ್ತಾರೆ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 2025ರ ಕಾರ್ಯಕ್ರಮಕ್ಕಾಗಿ ಬರುವಂಥ ಜನರಿಗೆ ಏನೂ ಕೊಡದೇ ಇದ್ರೂ ಚಿಂತಿಲ್ಲ, ಪ್ರೀತಿಯಿಂದ ಮಾತನಾಡಿಸಿ ಮೊದಲನೇ ಕೆಲಸ. ಎರಡನೇದು ಮಾತ್ರ ಜಾಗ ಐತಪ್ಪ ಅಂತಂದ್ರೆ, ಯಾಕಂದ್ರೆ ಗಂಗಾವತಿಯಲ್ಲಿ ಒಂದು ಮನೆಯಲ್ಲಿ ನಮ್ಮದು ವಸತಿ ಫಿಕ್ಸ್ ಆಗಿತ್ತು. ಅವ್ರ ಮನೆಯಲ್ಲಿ ಸ್ವಲ್ಪ ಏನೋ ಒಂದು ಸುದ್ದಿ ಬಂತು ಬೇರೆ ಕಡೆಯಿಂದ. ಆನ್ ದಿ ಸ್ಪಾಟ್ ಬೇರೆ ಮನೆಗೆ ಶಿಫ್ಟ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಸಂಚಾಲಕರಿಗೆ ದಿಕ್ಕು ತಪ್ಪಿ ಬಿಡ್ತು. ಆನ್ ದಿ ಸ್ಪಾಟ್ ಊಟ ಮತ್ತು ವಸತಿ ಎರಡನ್ನ ರೆಡಿ ಮಾಡ್ಬೇಕಲ್ಲಪ್ಪ, ಏನು ಮಾಡಬೇಕು ಅಂತಂದು ಕಾರ್ಯಕ್ರಮಕ್ಕೆ ಬಂದಂಥ ಒಬ್ಬ ಯಜಮಾನ ನಮ್ಮ ಮನೆಗೆ ಹೋಗೋ ನಡ್ರಿ ಅಂತ ಕರ್ಕೊಂಡವ್ರು. ಅವ್ರ ಮನೆಗೆ ಹೋಗೋ ದಾರಿ ಮಧ್ಯದಲ್ಲಿ ಸಂಚಾಲಕ ಊಟ ಇಲ್ಲಿ ಮಾಡಿಸಲ್ರಿ, ಮತ್ತು ಅವ್ರ ಮನೆಗೆ ಕರ್ಕೊಂಡು ಹೊಂಟಾನ, ಊಟ ಹೇಳಿಲ್ಲ ನಾವು ಅಲ್ಲಿ, ಏನು ಮಾಡ್ತೀವಿ ಹೆಂಗಾರ ಮಾಡಿ ಅಂತಂದು. ಏನಾರ ಮಾಡೋದು ಹೊರತು ಹೆಂಗಾರ ಆಗತ್ತ ಇರಲಿ, ಅವ್ರ ಮೊದಲಿಗೆ ಅವ್ರ ಮನೆಗೆ ಹೋಗೋಣ ಅಂತಂದರೆ ದಾರಿ ಮಧ್ಯದಲ್ಲಿ ಕಾರ್ಯಕ್ರಮಕ್ಕೆ ಬಂದಂಥ 2 ಹೆಣ್ಮಕ್ಳು ಗಾಡಿ ತರವಿ ಏನಂದ್ರು, ಅವ್ರ ಮನ್ಯಾಗ ಮಕ್ಕಳಕ್ಕೆ ಹೋಗಿದ್ರು. ಹೋರಿ ನಾವು 2 ಹೆಣ್ಮಕ್ಳು ಇದ್ದೀವಿ, ಆದ್ರೆ ನಮ್ಮ ಮನ್ಯಾಗ ಉಂಡು ಅವ್ರ ಮನೆ ಮಕ್ಕಳಕ್ಕೆ ಹೋಗಿ ಅಂತ. ಇಂಥ ಮುಗ್ಧವಾದಂಥ ಪ್ರೀತಿ ಉಳ್ಳಂಥ ಜನ ಬಂದಾಗ ಯಾರ್ದೋ ಕಾರ್ಯಕ್ರಮ ಮಾಡಕತ್ತಾರೆ, ಏನು ಮಾಡ ಅಲ್ಲೇನು ಮಾಡಕತ್ತಾರ ನೋಡ್ರಿ ಅಂತ ಕೈ ಎತ್ತಿದ್ರು ಅಂದ್ರೆ, ಸ್ವಾಮಿಗಳು ಭಾಳ ದಿಮಾಕ್ ಬಡ್ದಿದ್ರು. ಇವ್ರು ನೋಡ್ರಿ ಹೀಗದಾರ ಅನ್ನಂಗೆ ಆಗಬಾರ್ದು. ಆ ರೀತಿ ಆಗಲ್ಲ ಅನ್ನುವಂಥ ವಿಶ್ವಾಸ ನನಗಿದೆ. ನಿಮ್ಮಲ್ಲಿರುವಂಥ ಮನೆಗಳಿತ್ತು ಅಂದರೆ ಮನೆಗಳ ಸವಲತ್ತುಗಳನ್ನು ಮಾಡಿಕೊಡ್ರಿ, 1-2 ಇಳಿಸೋದಕ್ಕೆ. ಆಮೇಲೆ ಕಲ್ಯಾಣ ಮಂಟಪದ ಮಾಲೀಕರು ಸಂಘ ಸಂಸ್ಥೆಯವರು ಬಂದಿದ್ರೆ ಕಲ್ಯಾಣ ಮಂಟಪವನ್ನು ನಮಗೆ ಒಂದು 15 ದಿವಸಕ್ಕೆ ಬಿಟ್ಟುಕೊಡ್ರಿ ಅಂತ ನಾವು ವಿನಂತಿ ಮಾಡ್ತೇನೆ. ನಿಮ್ಮ ಸಂಘ ಸಂಸ್ಥೆ ಶಾಲೆಗಳಿತ್ತು ಅಂದರೆ ಆ ಶಾಲೆಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ರಿ ಅಂತ ವಿನಂತಿ ಮಾಡ್ತೇನೆ. ಅದಾದ ಮೇಲೆ ಈಗಾಗಲೇ ನಮಗೆ 240 ಎಕರೆ ಜಮೀನನ್ನು ನಮ್ಮ ರೈತಾಪಿ ಜನರು ಬಿಟ್ಟುಕೊಟ್ಟಿದ್ದಾರೆ. ಸುರಪುರದಲ್ಲಿ ಆ ರೈತರ ಬಗ್ಗೆ ಒಬ್ಬ ಮನುಷ್ಯ ಸಿಕ್ಕಿದ್ದ. ಏನ್ರಿ ಸ್ವಾಮೀಜಿ, ಈಗ ಕಡ್ಲಿ ಜೋಳ ಬಿತ್ತಾರ, ಜೋಳ ಬೆಳೀತಿತ್ತು ಇಲ್ಲೋ, ದನಕ್ಕೆ ಕನಕಿ ಸಿಕ್ತಿತ್ತು, ನೀವು ಕಾರ್ಯಕ್ರಮ ಮಾಡಾಕತ್ರಿ ಹೆಂಗ ಅಂತವ ಈ ರೈತರ ಪರವಾಗಿ ಒಬ್ಬ ಮಾತಾಡಿದ. ಹೌದಲ್ಲಪ್ಪ ಕರೆ ಐತಿ ನೀನು ಮಾತಂದು. ಆದರೆ ಮತ್ತೇನಂತ ನೋಡಿ, ಯಾವಾಗಾರ ಒಮ್ಮೆ ಮಾಡಿದ್ರೆ ಜಾಗ ಕೊಟ್ರಿ ಅಂತ ತಪ್ಪಿಲ್ಲ ತೋರಿ, ಕೊಟ್ಟಾರಲ್ಲ ಅವರೇ ನಿಮ್ಮ ಅನ್ನದಾತರು ಅಂತ ಹೇಳಿದವ. ಭಾಳ ಅತ್ಯಂತ ಸಂತೋಷ ಆಯಿತು. ಅಂತ ರೈತರು ಕೂಡ ನಮಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಸೇಡಂದ ಜನರು, ಹಳ್ಳಿ ಜನರಲ್ಲಿ ನಾನು ವಿನಂತಿ ಮಾಡ್ತೇನೆ, ನಿಮ್ಮಿಂದ ಏನು ಮಾಡ್ಲಿಕ್ಕಾಗುತ್ತೋ ಮಾಡಿ, ಸಂತೋಷದಿಂದ ಮಾಡಿ, ಒತ್ತಾಯ ಇಲ್ಲ. ಆದರೆ ಬಂದವರಿಗೆ ಪ್ರೀತಿಯಿಂದ ಮಾತನಾಡಿಸಿ, ಅದು ಬಸವ ಭೂಮಿಯ ಭಾಷೆ. ಬಸವಣ್ಣ ಏನು ಬಂದಿರಿ ಹದಳು ಬಿದ್ದಿರಿ ಏನಯ್ಯ ಅನ್ನುವಂಥ ಮಾತನ್ನು ಕೇಳೋಣ.
ಬಂದವರೆಲ್ಲರನ್ನ ಅಪ್ಪಿಕೊಂಡನ. ಅಂತ ಬಸವಭೂಮಿಯ ನಾವುಗಳು ನಮ್ಮವರನ್ನ ಪ್ರೀತಿಯಿಂದ ಸ್ವಾಗತಿಸುವ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ನಮ್ಮನ್ನ ಪ್ರೀತಿಯಿಂದ ಮತ್ತೆ ಶ್ರೀರಾಮಪುರಕ್ಕೆ ಸ್ವಾಗತ ಮಾಡಿದಂಥ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ, ಗುರುವೃಂದಕ್ಕೂ, ಕಮಿಟಿಯವರಿಗೂ, ದೇವಸ್ಥಾನ ಮಂಡಳಿಯವರಿಗೂ, ಮಹಿಳೆಯರಿಗೂ, ಹಿರಿಯರಿಗೂ, ಯುವಕ ಮಿತ್ರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಶರಣ ನನ್ನ ಮಾತನ್ನು